Hi people, in today's class I am going to discuss a very important part of accounting. Now ಇವತ್ತಿನ ಕ್ಲಾಸ್ ಒಳಗ ಅಕೌಂಟಿಂಗ್ ಇನ್ very important part ಅಂತ ಹೇಳಿರಬಹುದು. Without this concept no one can run the accounting procedure. ಈ ಕಾನ್ಸೆಪ್ಟ್ ನಮಗೆ ಇಲ್ಲಪ್ಪ ಅಂತಂದ್ರೆ ಅಕೌಂಟಿಂಗ್ ಪ್ರೊಸೀಜರ್ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ very important is what the understanding of rules of debit and credit according to American rules, American accounting. ಇದು ಅಮೆರಿಕನ್ ಅಕೌಂಟಿಂಗ್ ರೂಲ್ಸ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಅಕೌಂಟಿಂಗ್ ಪ್ರೊಸೀಜರ್ ಸ್ಟಾರ್ಟಿಂಗ್ ವಿತ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಇನ್ ಜನರಲ್ ಬುಕ್. ನಾವು ಟ್ರಾನ್ಸಾಕ್ಷನ್ಸ್ ಯಾವಾಗ ರೆಕಾರ್ಡ್ ಮಾಡ್ತೀವಲ್ಲ ಅಲ್ಲಿಂದ ನಮ್ಮ ಅಕೌಂಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ. ಹಾಗಾದ್ರೆ ಆ ರೆಕಾರ್ಡ್ ಮಾಡ್ಲಿಕ್ಕೆ ಯಾವ ಬೇಸ್ ಇದೆ, ಅದಕ್ಕೆ ಯಾವೆಲ್ಲ ರೂಲ್ಸ್ ನಾವು ಫಾಲೋ ಮಾಡಬೇಕು ಅನ್ನೋಂಥದ್ದನ್ನ ನಾವು ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಒಳಗೆ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ on the basis of recording the transactions, the accounts are classified into 5 categories. Transactions ಅನ್ನ ರೆಕಾರ್ಡ್ ಮಾಡಲಿಕ್ಕೆ ಟೋಟಲ್ ಇದೆ 5 ಅಕೌಂಟ್ಸ್ ಆಗಿ ಟ್ರಾನ್ಸಾಕ್ಷನ್ಸ್ ಅನ್ನ ಕ್ಯಾಟಗರೈಸ್ ಮಾಡಲಾಗಿದೆ. ಒಂದು assets, then expenses or losses, next one liabilities and capital, and last one incomes or gains ಅಂತ. ನಾವು ಥಿಯರಿಟಿಕಲ್ ಕಾನ್ಸೆಪ್ಟ್ ಹೇಳುವಾಗ ಬೇಸಿಕ್ ಟರ್ಮ್ಸ್ ಹೇಳುವಾಗ ಇದನ್ನು ಒಂದ್ಸಲ ಹೇಳಿದ್ದೇನೆ. ಇನ್ನೊಂದ್ಸಲ ಆ ವಿಡಿಯೋವನ್ನು ನೋಡ್ರಿ, ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಈ ಟರ್ಮ್ಸ್ ನಿಮ್ಗೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಮಾತ್ರ ನೀವು ಈ ರೂಲ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ. ಓಕೆ, ಫಸ್ಟ್ ಅಸೆಟ್ಸ್ ಇಂದ ಯಾವಾಗಲೂ ಟ್ರಾನ್ಸಾಕ್ಷನ್ಸ್ ಆಗ್ತಿರ್ತಾವ. ಫಾರ್ ಒಂದು ಎಕ್ಸಾಂಪಲ್ ಹೇಳಿ ನಿಮ್ಗೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಎಕ್ಸಾಂಪಲ್, ಒಂದು ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರಿ. ಬಿಸಿನೆಸ್ ಸ್ಟಾರ್ಟ್ ಮಾಡುವಾಗ ಒಂದು ಮಷೀನರಿ ಪರ್ಚೇಸ್ ಮಾಡ್ತಾ ಇದ್ರಿ. ಯಾಕಪ್ಪ ಅಂತಂದ್ರೆ ಒಂದು ಕಂಪನಿ ರನ್ ಮಾಡಲಿಕ್ಕೆ ಅಥವಾ ಒಂದು ಫ್ಯಾಕ್ಟರಿ ರನ್ ಮಾಡಲಿಕ್ಕೆ ಮಷೀನರಿ ಬೇಕಾಗಿದೆ. ಆ ಮಷೀನರಿಯನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ. ಮೀನ್ಸ್ ಆ ಬಿಸಿನೆಸ್ ಒಳಗೆ ಏನಾಗ್ತಾ ಇದೆ, ಮಷೀನರಿ ಬರ್ತಾ ಇದೆ. ಮಷೀನರಿ ಬರ್ತಾ ಇದೆ ಅಂತಂದ್ರೆ ದಟ್ ಮೀನ್ಸ್ ವಾಟ್, ದ ಇನ್ಕ್ರೀಸಿಂಗ್ ಮಷೀನರಿ ವ್ಯಾಲ್ಯೂ ಆಫ್ ಅಸೆಟ್ ಅನ್ನ ಏನ್ ಮಾಡ್ತಾ ಇದೆ, ಇನ್ಕ್ರೀಸ್ ಮಾಡ್ತಾ ಇದೆ. ಹಾಗಾದ್ರೆ ಮಷೀನರಿ ಯಾವ ಕ್ಯಾಟಗರಿ ಒಳಗೆ ಬರ್ತದೆ, ಅಸೆಟ್ ಒಳಗೆ ಬರ್ತದೆ, ಎಕ್ಸ್ಪೆನ್ಸಸ್ ಆರ್ ಲಯಬಿಲಿಟಿ ಆರ್ ಕ್ಯಾಪಿಟಲ್ ಆರ್ ಇನ್ಕಮ್. ಇದನ್ನ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರಬೇಕು. ಅಂದ್ರೆ ಮಾತ್ರ ನೀವು ಏನ್ ಮಾಡಬಹುದ್ರಿ, ಈ ರೂಲ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ವಿಡಿಯೋಸ್ ಯಾರು ನೋಡಿಲ್ಲಪ್ಪ ಅಂತಂದ್ರೆ ಫಸ್ಟ್ ಆ ವಿಡಿಯೋಸ್ ನೋಡಿ, ದೆನ್ ಕಮ್ ಟು ದಿಸ್ ವಿಡಿಯೋ. ಓಕೆ, ಫಸ್ಟ್ ಅಸೆಟ್ಸ್ ರೂಲ್ಸ್ ಏನ್ ಹೇಳ್ತದೆ ನೋಡ್ರಿ. ವಾಟ್ ರೂಲ್ ಸೇಯಿಂಗ್ ದಟ್ ಅಸೆಟ್ increase in assets is debited, increase in asset is debited, decrease in asset is credited. Increase in asset is debited, decrease in asset is credited. ಅಂದ್ರೆ ಅಸೆಟ್ ಒಳಗ, ಅಸೆಟ್ ವ್ಯಾಲ್ಯೂ ಒಳಗ ಅಥವಾ ಪ್ರಾಪರ್ಟೀಸ್ ಒಳಗ ಏನಾದ್ರೂ ಇನ್ಕ್ರೀಸ್ ಆಗಪ್ಪ ಅಂತಂದ್ರೆ ಅದನ್ನ ನಾವು ಡೆಬಿಟ್ ಮಾಡ್ತೇವೆ. ಅದೇ ತರ ಅಸೆಟ್ ಒಳಗ ಏನಾದ್ರು ಕಡಿಮೆ ಅಂತಂದ್ರೆ, ಅಸೆಟ್ ವ್ಯಾಲ್ಯೂ ಒಳಗೆ ಏನಾದ್ರು ವ್ಯಾಲ್ಯೂ ಕಡಿಮೆ ಆಗಪ್ಪ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಕ್ರೆಡಿಟ್ ದಟ್. ಈ ರೂಲ್ಸ್ ಏನ್ ಹೇಳ್ತದೆ ನೋಡ್ರಿ, ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಸ್ ದಟ್. ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ಟಾರ್ಟೆಡ್ ಬಿಸಿನೆಸ್ ವಿತ್ ಕ್ಯಾಶ್ ಅಥವಾ ಒಂದು ಕೆಲಸ ಮಾಡೋಣ. ಫಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ದೆನ್ ವಿ ಆರ್ ಗೋಯಿಂಗ್ ಥ್ರೂ ಎಕ್ಸಾಂಪಲ್. ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಇದರ ರೂಲ್ಸ್ ಏನಾಗ್ತದೆ ನೋಡ್ರಿ. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಮೀನ್ಸ್ ಕೆಲವೊಂದು ಸಲ ಕಂಪನಿಗೆ ಏನಾಗ್ತದೆ, ಡೈಲಿ ಬೇಸ್ ಮೇಲೆ ಎಕ್ಸ್ಪೆನ್ಸಸ್ ಮಾಡಬೇಕಾಗಿದೆ, ಖರ್ಚು ಮಾಡಬೇಕಾಗಿದೆ. ಕಂಪನಿ ರನ್ ಮಾಡಬೇಕು, ಯಾವುದೋ ಒಂದು ಆಕ್ಟಿವಿಟಿ ಮಾಡಬೇಕಂತಂದ್ರೆ ನಾವು ಖರ್ಚು ಮಾಡಲೇಬೇಕಾಗಿದೆ. ಅಥವಾ ಕೆಲವೊಂದ್ಸಲ ಏನಾಗ್ತದೆ, ಕಂಪನಿಗೆ ಲಾಸ್ ಆಗ್ತದೆ, ಕೆಲವೊಂದ್ಸಲ ಕಂಪನಿಗೆ ಲಾಸ್ ಕೂಡ ಆಗ್ತದೆ. ಅಂತ ಕೇಸಸ್ ಒಳಗೆ ನಾವು ಯಾವ ತರ ರೂಲ್ಸ್ ಅಪ್ಲೈ ಮಾಡ್ತೀವಿ ನೋಡ್ರಿ. ಎಕ್ಸ್ಪೆನ್ಸಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವಾಗ ಅಥವಾ ಲಾಸ್ ಇನ್ ದ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡುವಾಗ we are going to apply these rules. What these rules says, expenses are in losses. If expenses or losses increases, then we are going to debit it. Any amount of decreasing losses or expenses, we are going to credit. ಅಂದ್ರೆ expenses ಹೆಚ್ಚಿಗೆ ಆದ್ರೆ, expenses ಒಳಗೆ ಏನಾದರೂ ಖರ್ಚು ಇನ್ನೂ ಹೆಚ್ಚಿಗೆ
liabilities or obligations of a firm. ಅಂದ್ರೆ ಆ ಕಂಪನಿ ಮೇಲೆ ಇರುವಂತಹ ಹೊಣೆಗಾರಿಕೆಗಳು ಅಂತ ಹೇಳಿದ್ರೆ ಆ ಹೊಣೆಗಾರಿಕೆಗಳು ಏನಾದರೂ ಇನ್ಕ್ರೀಸ್ ಆಗ್ತಂದ್ರೆ if liabilities are increasing then we are going to increasing then we are going to credit it. If liabilities are decreasing we are going to debit. ಇದನ್ನ ಯಾಕಪ್ಪ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀವಿ ಅಂತಂದ್ರೆ these two accounts are having the different rule and these three accounts are having different rule. ಇದರ ಸೇಮ್ ರೂಲ್ಸ್ ಈ ಮೂರು ಅಕೌಂಟ್ಸ್ ನೀವು ನೋಡಿದ್ರೆ ಕಾಮನ್ ಆಗಿ ಒಂದು ರೂಲ್ ಕಾಣ್ತದೆ ನಿಮಗೆ. ಇಲ್ಲಿ ಕೂಡ ಈ ಅಕೌಂಟ್ಸ್ ಒಳಗೆ ಯಾಕೆ ಗ್ರೂಪ್ ಮಾಡಿದೀವಿ ಅಂತಂದ್ರೆ ಇದರ ಅಕೌಂಟ್ಸ್ ಒಳಗೆ ರೂಲ್ಸ್ ನೋಡಿದ್ರೆ ಇದರ ಒಳಗೆ ಒಂದು ಕಾಮನ್ ರೂಲ್ ಕಾಣ್ತದೆ. ಏನಪ್ಪ ಅಂತಂದ್ರೆ ಇಲ್ಲಿ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ, ಇಲ್ಲಿ ಕೂಡ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಬಟ್ ಇನ್ ದೀಸ್ ತ್ರೀ ಕೇಸಸ್ in these three accounts if any amount increase then we are going to credit. Increase ಅಂದ್ರೆ ಇಲ್ಲಿ ಕ್ರೆಡಿಟ್ ಮಾಡ್ತೇವೆ, ಡಿಕ್ರೀಸ್ ಅಂದ್ರೆ ಡೆಬಿಟ್ ಮಾಡ್ತೇವೆ. ಬಟ್ here is not opposite. ಇದು ಯಾವಾಗಲೂ ಅಪೋಸಿಟ್ ಇರ್ತದೆ. ಇವೆರಡು ಡೈರೆಕ್ಷನ್ಸ್, ಈ ಎರಡು ಗ್ರೂಪ್ಸ್ ಆಫ್ ಅಕೌಂಟ್ಸ್ ಏನಿದಾವಲ್ಲ ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ ಒಳಗಿರ್ತಾವ ಅಂತ ಹೇಳಿ ತಿಳ್ಕೊಳ್ಳಿ. ಫಸ್ಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ, ಅಸೆಟ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಓಕೆ, ಅದೇ ತರ ಅಪೋಸಿಟ್ ಇರ್ತದೆ. ಅಸೆಟ್ ಮತ್ತು ಲಯಬಿಲಿಟೀಸ್ ಯಾವಾಗಲೂ ಅಪೋಸಿಟ್ ಇರ್ತಾವ. ಎಕ್ಸ್ಪೆನ್ಸಸ್ ಕ್ಯಾಪಿಟಲ್ ಅಪೋಸಿಟ್ ಇರ್ತದೆ, ಎಕ್ಸ್ಪೆನ್ಸಸ್ ಇನ್ಕಮ್ ಅಪೋಸಿಟ್ ಇರ್ತದೆ. ಯಾವ ತರ ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೇವೆ, ಕ್ರೆಡಿಟ್ ಮಾಡ್ತೇವೆ, ಹೌದಾ? ದೆನ್ ಕ್ಯಾಪಿಟಲ್ ಡಿಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಅದೇ ತರ ಇನ್ಕಮ್ ಆರ್ ಗೇನ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ. ಇಲ್ಲಿ ನೋಡ್ರಿ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಡೆಬಿಟ್ ಮಾಡ್ತಾ ಇದ್ದಾರೆ. ಖರ್ಚು ಇನ್ಕ್ರೀಸ್ ಆಗ್ತಪ್ಪ ಅಂತಂದ್ರೆ ಡೆಬಿಟ್ ಮಾಡ್ತಾ ಇದ್ದಾರೆ. ಅದೇ ಲಾಭ ಇನ್ಕ್ರೀಸ್ ಆಗ್ತಾ ಇದೆಪ್ಪ ಅಂತಂದ್ರೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್, ದಿಸ್ ಇಸ್ ವಾಟ್ ದ ರೂಲ್ಸ್ ಬಿಹೈಂಡ್. ಇದನ್ನು ನೀವು ಒಂದ್ಸಲ ಕ್ಲಿಯರ್ ಆಗಿ ಬರ್ಕೊರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ದೆನ್ ಸಿ ದ ಒನ್ ಪ್ರಾಬ್ಲಮ್. ಓಕೆ, ವಿ ಕ್ಯಾನ್ ಸಿ ವಿತ್ ಒನ್ ಎಕ್ಸಾಂಪಲ್. ಎಕ್ಸಾಂಪಲ್ ಏನಿದೆ ನೋಡ್ರಿ, ಜನರಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಹಿಮಾನುಷ್. ಡಿಸೆಂಬರ್ 1 ಬಿಸಿನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಹಾಗಾದ್ರೆ ಇಲ್ಲಿ ಕ್ಯಾಶ್ ತಗೊಂಡು ಏನ್ ಮಾಡ್ತಾ ಇದ್ದಾರೆ, ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಸಿನೆಸ್ ಒಳಗೆ ಕ್ಯಾಶ್ ಏನಾಗ್ತಾ ಇದೆ, ಬರ್ತಾ ಇದೆ. ಸೊ ಕ್ಯಾಶ್ ಈಸ್ ಬರ್ತಾ ಇದೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ, ನಮ್ಗೆ ಕ್ಯಾಶ್ ಬರುತ್ತೆ ಅಂತ ಹೇಳಿ ಹೇಳ್ತೇವೆ. ಅದೇ ತರ ಇಲ್ಲಿ ಬಿಸಿನೆಸ್ ಒಳಗೆ ಕ್ಯಾಶ್ ಬರ್ತಾ ಇದೆ, ಸೊ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದೇ ತರ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಪಿಟಲ್ ಕೂಡ ಏನಾಗ್ತಾ ಇದೆ, ಕ್ಯಾಶ್ ಏನ್ ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ನೋಡಿ ಅಸೆಟ್ ಕ್ಯಾಶ್ ಇದರ ಒಳಗೆ ಬರ್ತದೆ, ಅಸೆಟ್ ಒಳಗೆ ಬರ್ತದೆ. ಏನಾದ್ರು ಇನ್ಕ್ರೀಸ್ ಆದ್ರೆ, ಅಸೆಟ್ ಒಳಗೆ ಏನಾದ್ರು ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೇವೆ ನಾವು, ಡೆಬಿಟ್ ಮಾಡ್ತೇವೆ. ಕ್ಯಾಶ್ ಅಮೌಂಟ್ ಏನ್ ಮಾಡ್ತೇವೆ, ಡೆಬಿಟ್ ಮಾಡ್ತೇವೆ. ಅದೇ ತರ ಕ್ಯಾಪಿಟಲ್ ಅಮೌಂಟ್ ಏನ್ ಮಾಡ್ತೇವೆ, ಕ್ಯಾಪಿಟಲ್ ರೂಲ್ಸ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಐಟಮ್ ಡೆಬಿಟ್ ಆದ್ರೆ ಇನ್ನೊಂದು ಐಟಮ್ ಕ್ರೆಡಿಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಅದೇ ತರ ಸೆಕೆಂಡ್ ಟ್ರಾನ್ಸಾಕ್ಷನ್ ಇದೆ ನೋಡ್ರಿ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಹೋಗ್ತಾ ಇದೆ. ಸೊ ಇಲ್ಲಿ ನಾವು ಟೂ ಐಟಮ್ಸ್ ತಗೋಬಹುದು. ಅಂದ್ರೆ ಪರ್ಚೇಸಸ್ ಏನ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನ್ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್. ಹೌದಾ? ಕ್ಯಾಶ್ ಪೇ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕ್ಯಾಶ್ ಏನಾಗ್ತಾ ಇದೆ, ಕ್ಯಾಶ್ ಡಿಕ್ರೀಸ್ ಆಗ್ತದೆ. ಆಬ್ವಿಯಸ್ಲಿ ಕ್ಯಾಶ್ ಏನಾದ್ರು ನೀವು ಪರ್ಚೇಸ್ ಮಾಡ್ರಿ, ನಿಮ್ ಕಡೆ 50 ರೂಪಾಯಿ ಇರ್ತದೆ, ಅದರೊಳಗೆ 10 ರೂಪಾಯಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮ್ ಕಡೆ 50 ರೂಪಾಯಿ ಉಳಿಯಂಗಿಲ್ಲ. ಏನಾಗ್ತದೆ, 40 ರೂಪೀಸ್ ಉಳಿತದೆ. ಮೀನ್ಸ್ ಕ್ಯಾಶ್ ಡಿಕ್ರೀಸ್ ಆಗ್ತದೆ. ಸೊ ಏನಾದ್ರು ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಡಿಕ್ರೀಸ್ ಆಗ್ತದೆ, ಬಟ್ ಎಕ್ಸ್ಪೆನ್ಸಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಓಕೆ, ಇವಾಗ ಇಲ್ಲಿ ನೋಡ್ರಿ ಏನಾಗ್ತದೆ, ಕ್ಯಾಶ್ ಡಿಕ್ರೀಸ್ ಆದ್ರೆ ರೂಲ್ಸ್ ಏನಾಗ್ತದೆ, ಕ್ಯಾಶ್ ಕ್ರೆಡಿಟ್ ಮಾಡ್ರಿ. ಅದೇ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ಬೇಕು ನಾವು, ಡೆಬಿಟ್ ಮಾಡಬೇಕು. ಈ ತರ ಲಿಂಕ್ ಇರ್ತದೆ, ಒಂದಕ್ಕೊಂದು ಲಿಂಕ್ ಇರ್ತದೆ. ಅದೇ ತರ ಈ ಟ್ರಾನ್ಸಾಕ್ಷನ್ ತಿಳಿತಲ್ಲ, ಪರ್ಚೇಸಸ್ ಆರ್ ಎಕ್ಸ್ಪೆನ್ಸಸ್. ನಿಮ್ಗೆ ತಿಳಿದಿರುತ್ತೆ ಯಾವ ಟ್ರಾನ್ಸಾಕ್ಷನ್ ಯಾವ ಅಕೌಂಟ್ ಒಳಗೆ ಬರ್ತದೆ ಅಂತ, ಯಾವ ಐಟಮ್ ಯಾವ ಅಕೌಂಟ್ ಒಳಗೆ ಬರ್ತದೆ ಅಂತ. ಪರ್ಚೇಸ್ ಮಾಡಿದ್ರೆ ಅದೇ ಎಕ್ಸ್ಪೆನ್ಸ್, ಖರ್ಚು ಅಂತ ಹೇಳ್ತೀವಿ. ಏನೋ ಪರ್ಚೇಸ್ ಮಾಡಿದ್ರೆ ಖರ್ಚು ಬಂದಿರ್ತದೆ. ಆ ಪರ್ಚೇಸ್ ಮಾಡಿದ್ರೆ
ಈ ರೂಲ್ಸ್ ಅಪ್ಲೈ ಮಾಡಬೇಕು ಎಕ್ಸ್ಪೆನ್ಸಿವ್. ಓಕೆ, ನೆಕ್ಸ್ಟ್ ಒನ್ ಸೋಲ್ಡ್ ಗೂಡ್ಸ್ ಟು ಸ್ವಾತಿ. ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಈ ಟ್ರಾನ್ಸಾಕ್ಷನ್ ನಿಮ್ದು ನೆಕ್ಸ್ಟ್ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ. ಯಾಕಂತ ಅಂತಂದ್ರೆ ಫಸ್ಟ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಮಾಡೋಣ, ಈಸಿಯೆಸ್ಟ್ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡೋಣ, ಸೊ ಯು ಕ್ಯಾನ್ ಗೆಟ್ ಈಸಿಲಿ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್ ಪರ್ಚೇಸ್ ಫರ್ನಿಚರ್. ಪರ್ಚೇಸ್ ಫರ್ನಿಚರ್ ಇದೆ, ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಫರ್ನಿಚರ್ ಪರ್ಚೇಸ್ ಒನ್ ಐಟಮ್ ಏನ್ ಮಾಡ್ತಾ ಇದೆ ಇಲ್ಲಿ, ಫರ್ನಿಚರ್ ಬರ್ತಾ ಇದೆ. ನೀವು ಫರ್ನಿಚರ್ ಪರ್ಚೇಸ್ ಮಾಡ್ರಿ ಅಥವಾ ಏನೋ ಪರ್ಚೇಸ್ ಮಾಡ್ರಿ, ನಿಮ್ದು ಕ್ಯಾಶ್ ಬಂದಿರ್ಬೇಕು ಅಥವಾ ಹೋಗ್ತಿರ್ಬೇಕು. ಓಕೆ, ಕ್ಯಾಶ್ ಟೂ ಐಟಮ್ಸ್ ನಾವು ಹೊರಗೆ ತೆಗಿಬೇಕ್ರಿ. ಒಂದು ಯಾವುದೋ ಒಂದು ಅಸೆಟ್ ಆ ಟ್ರಾನ್ಸಾಕ್ಷನ್ ಒಳಗಿದ್ರೆ ಆ ಅಸೆಟ್ ಇಂದ ಒಂದು ಸಪರೇಟ್ ಅಕೌಂಟ್ ಮಾಡ್ತೇವೆ. ಸೊ ವಿ ಹ್ಯಾವ್ ಟು ಟೇಕ್ ದಿಸ್ ಅಕೌಂಟ್ ನೇಮ್. ದೆನ್ ಕ್ಯಾಶ್, ನಿಮ್ಗೆ ಆ ಕ್ಯಾಶ್ ಪೇ ಮಾಡ್ತಾ ಇದ್ದೀರೋ ಅಥವಾ ಕ್ರೆಡಿಟ್ ಬೇಸ್ ಮೇಲೆ ಆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರೋ ಅಂತ ಹೇಳಿ ನೋಡಬೇಕು. ಇವಾಗ ಇಲ್ಲಿ ಪರ್ಚೇಸ್ ಗೂಡ್ಸ್ ಅಂತ ಹೇಳಿ ಅಷ್ಟೇ ಕೊಟ್ಟಿದ್ದಾನೆ, ಸೊ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ಇವಾಗ ಫರ್ನಿಚರ್ ಏನಾಗ್ತಾ ಇದೆ, ಬಿಸಿನೆಸ್ ಒಳಗೆ ಬರ್ತಾ ಇದೆಯಪ್ಪ ಅಂತಂದ್ರೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸಪೋಸ್ ಇಲ್ಲಿ ಒಂದು ಟೇಬಲ್ ಇದೆ, ನೀವು ಇನ್ನೊಂದು ಟೇಬಲ್ ಪರ್ಚೇಸ್ ಮಾಡ್ತಾ ಇದ್ದೀರಿ, ಏನಾಗ್ತಾ ಇದೆ, ಟೇಬಲ್ಸ್ ವ್ಯಾಲ್ಯೂ ಅಥವಾ ಟೇಬಲ್ಸ್ ಏನಾಗ್ತಾ ಇದಾವ, ಇನ್ಕ್ರೀಸ್ ಆಗ್ತಾ ಇದಾವ. ಅದೇ ತರ ಇಲ್ಲಿ ಫರ್ನಿಚರ್ ಏನಾಗ್ತಾ ಇದೆ, ಬಿಸಿನೆಸ್ ಒಳಗೆ ಇನ್ಕ್ರೀಸ್ ಆಗ್ತಾ ಇದೆ. ನೀವು ಟೇಬಲ್ ಪರ್ಚೇಸ್ ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ರಿ, ಅವಾಗ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ಇರುವಂತಹ ಕ್ಯಾಶ್ ಇವಾಗ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಓಕೆ, ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ರಿ, ಎನಿ ಅಸೆಟ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತಾರೆ. ಇದು ಕೂಡ ಅಸೆಟ್, ಫರ್ನಿಚರ್ ಕೂಡ ಅಸೆಟ್. ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತಾರೆ, ಇಲ್ಲಿ ಡೆಬಿಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ತಿಳ್ಕೊಳ್ಳೋದೇ ಇಷ್ಟೇ, ಯಾವುದೋ ಟ್ರಾನ್ಸಾಕ್ಷನ್ ಇರಲಿ ಅಲ್ಲಿ ಟೂ ಅಕೌಂಟ್ಸ್ ಇಂದ ಎಫೆಕ್ಟ್ ಇರ್ತದೆ, ಟೂ ಎಫೆಕ್ಟ್ಸ್ ಇರ್ತಾವ. ಒಂದ್ ಐಟಮ್ ಡೆಬಿಟ್ ಆಗಿದ್ರೆ ಇನ್ನೊಂದು ಕಡೆ ಕ್ರೆಡಿಟ್ ಆಗಿರ್ತದೆ. ಫರ್ನಿಚರ್ ಡೆಬಿಟ್ ಆಗಿದ್ರೆ ಕ್ಯಾಶ್ ಏನಾಗಿರ್ತದೆ, ಕ್ರೆಡಿಟ್ ಆಗಿರ್ತದೆ. ದೆನ್ ಅದೇ ತರ ಪೇಡ್ ರೆಂಟ್, ಪೇಡ್ ಸ್ಯಾಲರಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ, ಅದು ಬಿಡ್ರಿ. ನೆಕ್ಸ್ಟ್ ಪೇಡ್ ರೆಂಟ್, ಪೇಡ್ ಸ್ಯಾಲರಿ ಇದೆ, ಅದನ್ನು ಕೂಡ ಕಳಿಸ್ತೀನಿ. ಪೇಡ್ ರೆಂಟ್, ರೆಂಟ್ ಪೇ ಮಾಡ್ತಾ ಇದ್ದಾರೆ. ಸೊ ರೈಟ್ ಹಿಯರ್ ಒಂದು ರೆಂಟ್ ಪೇ ಮಾಡ್ತಾ ಇದ್ದಾರೆ. ರೆಂಟ್ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ರೈಟ್ ಕ್ಯಾಶ್, ರೆಂಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಓನ್ಲಿ. ರೆಂಟ್ ಪೇ ಮಾಡ್ತಾ ಇದ್ದೀರಿ ಅಂದ್ರೆ ಅದರ ಮೀನಿಂಗ್ ಅಂದ್ರೆ ನೀವೇನು ಕ್ಯಾಶ್ ಕೊಡ್ತಾ ಇದ್ದೀರಿ, ಬಾಡಿಗೆ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಓಕೆ, ಕ್ಯಾಶ್ ನೀವು ಪೇ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ ಕಡೆಯಿಂದ ಕ್ಯಾಶ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ನಿಮ್ ಕಡೆ ಇದ್ದಂತಹ ಕ್ಯಾಶ್ ಯಾವಾಗಲೂ ಡಿಕ್ರೀಸ್ ಆಗ್ತದೆ. ದೆನ್ ಎಕ್ಸ್ಪೆನ್ಸಸ್ ಗೋಯಿಂಗ್ ಟು ಇನ್ಕ್ರೀಸ್. ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ನಾವು, ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀರಿ, ಎಕ್ಸ್ಪೆನ್ಸಸ್ ಇನ್ಕ್ರೀಸಸ್. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ರೈಟ್, ಎಕ್ಸ್ಪೆನ್ಸಸ್ ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತಾರೆ, ರೈಟ್. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇಫ್ ಕ್ಯಾಶ್ ಇಸ್ ಡಿಕ್ರೀಸಿಂಗ್ ದೆನ್ ಗೋಯಿಂಗ್ ಟು ಕ್ರೆಡಿಟ್ ಮಾಡ್ರಿ. ಅದೇ ತರ ರೆಂಟ್ ಏನಿದೆ, ಒಂದು ಎಕ್ಸ್ಪೆನ್ಸ್ ಇದೆ, ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೀವಿ. ಮೀನ್ಸ್ ಒಂದು ಡೆಬಿಟ್ ಆದ್ರೆ ಇನ್ನೊಂದು ಕ್ರೆಡಿಟ್ ಆಗ್ತಾ ಇದೆ. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್ ಪೇಡ್ ಸ್ಯಾಲರಿ. ಸ್ಯಾಲರಿ ಪೇ ಮಾಡ್ತಾ ಇದ್ದಾರೆ. ಒಂದು ಐಟಮ್ ತಗೋರಿ, ಸ್ಯಾಲರಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸ್ಯಾಲರಿ ಪೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸ್ಯಾಲರಿ ಪೇ ಮಾಡ್ರಿ, ರೆಂಟ್ ಪೇ ಮಾಡ್ರಿ, ಏನೋ ಮಾಡ್ರಿ, ನಿಮ್ದು ಕ್ಯಾಶ್ ಹೋಗ್ತಾ ಇದೆ. ಓಕೆ, ಟೋಟಲಿ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಪೇ, ಇನ್ ದಟ್ ಕೇಸ್ it means the cash balance is reducing. Cash balance is going to reduce. ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತಾ ಇದೆ, ಏನೋ ನಾವು ಪೇ ಮಾಡಿ ಕ್ಯಾಶ್ ಬ್ಯಾಲೆನ್ಸ್ ಡೆಬಿಟ್ ಆಗ್ತದೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ರಿಡ್ಯೂಸ್ ಆಗ್ತದೆ, ನಾಟ್ ಡೆಬಿಟೆಡ್. ಕ್ಯಾಶ್ ಬ್ಯಾಲೆನ್ಸ್ ಏನಾದ್ರು ಡೆಬಿಟ್ ಆದ್ರೆ ಅದಕ್ಕೆ ನಾವು ಕ್ರೆಡಿಟ್ ಮಾಡ್ತೇವೆ. ಏನಾದ್ರು ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ, ಸ್ಯಾಲರಿ ಕೂಡ ಒಂದು ಎಕ್ಸ್ಪೆನ್ಸಸ್, ರೆಂಟ್ ಕೂಡ ಒಂದು ಎಕ್ಸ್ಪೆನ್ಸಸ್. ಇದು ಎಕ್ಸ್ಪೆನ್ಸಸ್ ಏನಾದ್ರು ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ನಾವು, ಡೆಬಿಟ್ ಮಾಡ್ತೇವೆ. ಓಕೆ, ಈ ತರ ಮಾಡಿ ಟ್ರಾನ್ಸಾಕ್ಷನ್ಸ್ ಅನ್ನ ಅಕೌಂಟಿಂಗ್ ಲೆಕ್ಚರ್ಸ್ ಒಳಗೆ ರೆಕಾರ್ಡ್ ಮಾಡ್ತಾರೆ. ಆ ರೆಕಾರ್ಡ್ ಮಾಡಲಿಕ್ಕೆ ಜನರಲ್ ಎಂಟ್ರೀಸ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಆನ್ ದೀಸ್ ರೂಲ್ಸ್ ಬೇಸಿಸ್ ನಿಮಗೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಟ್ರಾನ್ಸಾಕ್ಷನ್ ಓದಿದ ಮೇಲೆ, ಟ್ರಾನ್ಸಾಕ್ಷನ್ ಆಫ್ಟರ್ ರೀಡಿಂಗ್ ದ ಟ್ರಾನ್ಸಾಕ್ಷನ್
you are capable to bring two items. ಇಲ್ಲಿ ನಾವು ಟೂ ಐಟಮ್ಸ್ ತರಲಿಕ್ಕೆ ನೀವು ಪ್ರಯತ್ನ ಪಡ್ರಿ. ಒಂದು ಸ್ಯಾಲರಿ ಒಂದು ಕ್ಯಾಶ್ ಯಾವ ತರ ಹೊರಗೆ ತಂದಿದ್ದೀನಲ್ಲ ಆ ತರ ಎರಡು ಐಟಮ್ಸ್ ಇಲ್ಲಿ ನಾವು ಹೊರಗೆ ತೆಗಿಬೇಕು. ಅದರೊಳಗೆ ಎದಕ್ಕೆ ಪೇ ಮಾಡ್ತಾ ಇದ್ದೇವೆ ಮತ್ತೆ ಏನು ಪೇ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡ್ಬೇಕು. ಇಲ್ಲಿ ನಾವು ಕ್ಯಾಶ್ ಪೇ ಮಾಡ್ತಾ ಇದ್ದೇವೆ, ಎದಕ್ಕೆ ಪೇ ಮಾಡ್ತಾ ಇದ್ದೇವೆ? ಸ್ಯಾಲರಿ ಪೇ ಮಾಡ್ತಾ ಇದ್ದೇವೆ. ದಟ್ಸ್ ವಾಟ್ ದ ಐಟಮ್ಸ್. ಇಲ್ಲಿ ಸ್ಯಾಲರಿ ಪೇ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಕ್ಯಾಶ್ ಹೋಗ್ತಾ ಇದೆಯೋ ಅಥವಾ ಬರ್ತಾ ಇದೆಯೋ ನೋಡ್ಬೇಕು. ಕ್ಯಾಶ್ ಗೋಯಿಂಗ್ ಔಟ್ ಆಗ್ತಾ ಇದೆ ಅಥವಾ ಫಂಡ್ಸ್ ಇನ್ ಆಗ್ತಾ ಇದೆ ಅಥವಾ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇದೆ ನೋಡ್ಬೇಕು. ಕ್ಯಾಶ್ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಸೊ ಯು ಕ್ಯಾನ್ ಕ್ರೆಡಿಟ್ ಇಟ್. ದೆನ್ ಸ್ಯಾಲರಿ ಎಕ್ಸ್ಪೆನ್ಸಸ್, ಸ್ಯಾಲರಿ ಒಂದು ಎಕ್ಸ್ಪೆನ್ಸಸ್ ಏನಾದ್ರು ಇನ್ಕ್ರೀಸ್ ಆದ್ರೆ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಡೆಬಿಟ್ ಇಟ್. ಓಕೆ, ದಿಸ್ ಇಸ್ ದ ರೂಲ್ಸ್. ಒಂದ್ಸಲ ಬರ್ಕೋರಿ, ಕರೆಕ್ಟ್ ಆಗಿ ಒಂದ್ಸಲ ಬರ್ಕೊಂಡಿಟ್ಕೋರಿ. ಈ ರೂಲ್ಸ್ ನಿಮ್ಗೆ ಅಪ್ ಟು ಫಸ್ಟ್ ಇಯರ್ ಮುಗಿಯೋವರೆಗೂ ಅಥವಾ ಅಕೌಂಟಿಂಗ್ ನೀವು ಎಲ್ಲಿವರೆಗೂ ಕಲಿತಿರಲ್ಲ ಅಲ್ಲಿವರೆಗೂ ಯೂಸ್ ಆಗ್ತದೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೊಸೆಸ್. Okay, see you in the next class with a new problem. Thank you.